ಎರಡು ಸಾರಿ ಪೇಮೆಂಟ್ ಆಯಿತು, 3 ಸಾರಿ ಪೇಮೆಂಟ್ ಆಯಿತು, ರಾಂಗ್ ಪರ್ಸನಿಗೆ ಪೇಮೆಂಟ್ ಆಯಿತು ಅಂತ ಹೇಳಿ ತಮಗೆ ಧಾರವಾಡದಲ್ಲಿ ಎಲ್ಲ ಭೂ ಸ್ವಾಧೀನ ಕಚೇರಿನಲ್ಲಿ ಬಂದಿದೆ ಅಂತ ಹೇಳ್ತೀನಿ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಸುಳ್ಳರು ನಾವೆಲ್ಲರೂ. ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ, ಮಾಲು ಬಂತ ಮಾಮೂಲು ಬಂತ, ಲಂಚ ತಿನ್ನೋನೆ ರಾಜ ಲಂಚ ಏರೋನೆ ಭೋಜ. ಕಳ್ಳ 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 ಕಳ್ಳರು ನಾವೆಲ್ಲರೂ. ನಮಸ್ಕಾರ ವೀಕ್ಷಕರೇ, ಧಾರವಾಡ KIDB ಬಹುಕೋಟಿ ಹಗರಣದ ರೂವಾರಿಗಳನ್ನ ಹೊರಗಡೆ ಹಾಕಿ, ಇದು ಬಸವರಾಜ್ ಕೊರವರವರ ಆಗ್ರಹ. ವೀಕ್ಷಕರ, ಇಂದು ಸರ್ಕ್ಯೂಟ್ ಹೌಸ್ ನಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಕೊರವರವರು ಹಮ್ಮಿಕೊಂಡಿದ್ರು. ಸಾಕಷ್ಟು ಹೋರಾಟಗಳನ್ನ ಅವ್ರು ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಧಾರವಾಡ KIDB ಅಂದ ಕೂಡಲೇ ಒಂದು ಜನಜಾಗೃತಿ ಸಂಘ, ಗರುಡ ಟಿವಿ ನೆನಪು ಬಂದೇ ಬರ್ತದೆ. ಯಾಕಂದ್ರೆ ನಾವು ಇಲ್ಲಿ ಸಮುದ್ರ ಮಂಥನ 37-38 ಎಪಿಸೋಡ್ಗಳನ್ನ ಹಾಕಿದ್ವಿ, ಪ್ರತಿಯೊಂದು ಅನಾವರಣ ಮಾಡಿದ್ವಿ. ಈಗ ಹೆಂಗೆ ಅಂದ್ರೆ 19 ಕೋಟಿಯಿಂದ ಶುರುವಾದ ಒಂದು ಹಗರಣ 80 ಕೋಟಿ ಮೇಲೆ ಹೋಯ್ತು. ಅಂದ್ರೆ ಸೆಂಚುರಿ ಹೊಡೆದು ಬಿಡ್ತು ಒಂದ್ ಲೆಕ್ಕದಲ್ಲಿ ಅಂತ ಹೇಳ್ಬೋದು. ವೀಕ್ಷಕರೇ, KIDB ಬಹುಕೋಟಿ ಹಗರಣದ ಇಲ್ಲಿ ಭಾಗಿಯಾದಂತ ವಿಶೇಷ ವ್ಯಕ್ತಿ ಅಂದ್ರೆ ಆಗಿನ ಸ್ಪೆಷಲ್ DC ದಯಾನಂದ್ ಭಂಡಾರಿ, ಹಾಗೆ ಕಂಟ್ರೋಲರ್ ಆಫ್ ಫೈನಾನ್ಸ್ ಶ್ರೀಮತಿ N ವಾಣಿ, ಹಾಗೆ ಇತರೆ ಅಧಿಕಾರಿಗಳು ಏನಿದಾರಲ್ಲ ಸಿಬ್ಬಂದಿ, ಅವರನ್ನ ತಕ್ಷಣ ನೀವು ಅಮಾನತು ಮಾಡಿ ಇಲಾಖಾ ಕ್ರಮ ಜರುಗಿಸಿ ಅಂತ ಹೇಳಿ ಬಸವರಾಜ್ ಕೊರವರವರು ಮಾತನಾಡಿದ್ದಾರೆ. 2021-22ರಲ್ಲಿ ಆಗಿನ ಸ್ಪೆಷಲ್ DC ದಯಾನಂದ್ ಭಂಡಾರಿ, ಕಂಟ್ರೋಲರ್ ಆಫ್ ಫೈನಾನ್ಸ್ ವಾಣಿ ಅವರು, VD ಸಜ್ಜನ್, ಮ್ಯಾನೇಜರ್ ಶಂಕರ್ ತಳವಾರ್, ಮಹದೇವಪ್ಪ ಶಿಂಪಿ, ಕೇಂದ್ರ ಆಡಿಟ್ ವಿಭಾಗದ ಮಂಜುನಾಥ್ ಮುದುಕವಿ ಅವರು ಅಂತ ಹೇಳ್ತಾರೆ. ಎಲ್ಲರೂ ಹುಬ್ಬಳ್ಳಿ IDBI ಸಿಬ್ಬಂದಿ ಸಹಕಾರದ ಜೊತೆಗೆ 84+ ಕೋಟಿ, ಅಂದ್ರೆ 84 ಕೋಟಿ ಮೀರಿದೆ ಹಗರಣ ಆಗಿದೆ ಅಂತ ಹೇಳಿ 16/12/2023ರಲ್ಲಿ DC ಅವರಿಗೆ ದೂರು ನೀಡಿತ್ತು. ಅಂದ್ರೆ ಲೆಕ್ಕ ಹಾಕಿರಿ, ಇವತ್ತಿಗೆ 2 ವರ್ಷದ ಕೆಳಗಡೆ, ಇವತ್ತು ಕೂಡ 16 ದೂರು ನೀಡಿತ್ತು. ವಿಶೇಷವಾಗಿ ಇವತ್ತೇ ಪ್ರೆಸ್ ಮೀಟ್ ಮಾಡಿದ್ದು, ಯಾಕಂದ್ರೆ ಇವತ್ತು 16ನೇ ತಾರೀಕು, ಒಂದ್ ರೀತಿಯಿಂದ ವಾರ್ಷಿಕೋತ್ಸವ ಅಂತಾನೆ ಹೇಳ್ಬಹುದು ಬಸವರಾಜ್ ಕೊರವರವರಿಗೆ. ಇಲ್ಲಿ 19,99,55,1 ಕೋಟಿ ಅವ್ಯವಹಾರ CIDಗೆ ಹೋಗ್ತದೆ. ಅಲ್ಲಿ CID ಅವರು ಚಾರ್ಜ್ ಶೀಟ್ ಅನ್ನು ಅದ್ಭುತವಾಗಿ ಮಾಡ್ತಾರೆ. ಅಗ್ನಿ ಅವರು CID ನಲ್ಲಿ ಕೆಲವೊಬ್ರು ಪಾರಾಗ್ತಾರೆ, ಅಂದ್ರೆ ಮುಷ್ಟಿಯಲ್ಲಿ ಹಿಡ್ಕೊಂಡಾಗ ಒಂದಿಷ್ಟು ಮಂದಿ ಸೋರ್ತಾರ ಅಂತ ಹೇಳಿ 15/12/2023ಕ್ಕೆ ಬಸವರಾಜ್ ಅವರು ಇಲ್ಲಿ CID ಆರ್ಥಿಕ ಅಪರಾಧ ವಿಶೇಷ ಘಟಕಕ್ಕೆ ಒಂದು ಅರ್ಜಿಯನ್ನು ನೀಡ್ತಾರೆ. ನಂತರ CEOಗೆ 2/2/2024ರಂದು 19 ಕೋಟಿ ಅಲ್ಲದೆ ಇನ್ನು 14 ಪ್ರಕರಣ ಇದಾವೆ. 28 ಕೋಟಿ 79 ಲಕ್ಷ ಈಗ ವಗೇರಿ ಹಗರಣ ಕೇವಲ IDBI ಬ್ಯಾಂಕ್ನಿಂದ ಆಗಿದೆ ಅಂತ ಹೇಳಿದ್ರು. ಈ ತನಕ CEO ಅವರು ಮೌನವಾಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ವಾಣಿ ದಯಾನಂದ್ ಭಂಡಾರಿ ಬೇಕಾಯ್ದೆಶೀರ್ ಬಿಡುಗಡೆ ಮಾಡಿದ್ದಾರೆ ಅಮೌಂಟು. MB ಪಾಟೀಲ್ರು ಇಲ್ಲಿ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ 16/12/2023ಕ್ಕೆ, ಹಾಗೆ 30/1/2024ಕ್ಕೆ. ಇಲ್ಲಿ ಮನವಿ ನೀಡಿದ್ರು ಕೂಡ ಪಾಟೀಲರ ಮೌನ ನಮಗೆ ಯಾಕೋ ಮುಜುಗರ ತರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ED ಮಂಗಳೂರಿನವರು 3rd ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ಗೆ ಇಲ್ಲಿ 233/24 ಪ್ರಕರಣ ದಾಖಲಿಸಿ ಅಲ್ಲಿ ಚಾರ್ಜ್ ಶೀಟ್ ಅನ್ನ ಹಾಕಿ ಅಂಕಿ ಅಂಶವನ್ನ ನೀಡಿ 72 ಕೋಟಿ ರೂಪಾಯಿ ಈಗ ಮಿಗಿಲಾದ ಹಗರಣ ಇದು ಅಂತ ಹೇಳಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಕಾಪಿ ನೀವು ನೋಡ್ಬೋದು. ಇಲ್ಲಿ ಕಂಟ್ರೋಲರ್ ಆಫ್ ಫೈನಾನ್ಸ್ ಅಂದ್ರೆ KIDB ನಲ್ಲಿ ಕೆಲಸ ಮಾಡ್ತಿರೋ ಕಂಟ್ರೋಲರ್ ಆಫ್ ಫೈನಾನ್ಸ್ ಈ ಮುಂಚೆ ಈಗೇನ BBMP ಅಲ್ಲೇ ಬಂದಿಯಾರಂತೆ, ಅವರ ಮನೆಯಲ್ಲೇ 1.25 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕಿತ್ತು ED ಅವರು ರೇಡ್ ಮಾಡಿದಾಗ.
ಅವರು 28ನೇ ಆರೋಪಿಯಾಗಿದ್ದಾರೆ. COF ವಾಣಿ ಅವರು. ದಯಾನಂದ್ ಭಂಡಾರಿ ಅವರು ಸ್ಪೆಷಲ್ DC ಅವರು. ನೀವು ಸ್ಟಾರ್ಟಿಂಗ್ ಯಾವ್ದೋ ಹಗರಣದಲ್ಲಿ ಇಲ್ಲ ಅಂದವರು ಅಲ್ಲಿ ಬಂದಿದ್ದಾರೆ. ಅವ್ರ ಮನೆ ರೇಡ್ ಮಾಡಿದಾಗ ಒಂದು ಇನ್ನೋವಾ ಕ್ರಿಸ್ಟಾ ಗಾಡಿ ಸಿಕ್ಕಿದೆ, ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಪೇ ಮಾಡಿದಾರಂತೆ. ನಮ್ದಲ್ಲ ಅಂತ ಹೇಳಿದ್ರು ಕೂಡ ನಿಮ್ದೇ ಇದು ಅಂತ ಹೇಳಿ ಇಡಿ ಅವರು ತೋರಿಸಿದ್ದಾರೆ ಕ್ರಿಸ್ಟಾ. ಹಾಗೆ 50 ಲಕ್ಷ ರೂಪಾಯಿ ಅಲ್ಲಿ ಪ್ರಸಾದ ಸಿಕ್ಕಿದೆ ಅಂತ ತಿರುಪತಿ ತಿಮ್ಮಪ್ಪನ ಲಡ್ಡು ಅಂತ ಹೇಳ್ತಾರೆ. ಇಲ್ಲಿ 29ನೇ ಆರೋಪಿ ಅವರು ಸಿಬ್ಬಂದಿ L ಶ್ರೀನಿವಾಸ್ ಅಂತ ಹೇಳಿ. ಈ ಕಂಟ್ರೋಲರ್ ಆಫ್ ಫೈನಾನ್ಸ್ ವಾಣಿ ಮೇಡಮ್ ಅವರ ಬಲಗೈ ಎಡಗೈ ಇರಬಹುದು ಈತ. 30ನೇ ಆರೋಪಿ. ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ ಪೇಜ್ ನಂಬರ್ 135ರಿಂದ 140ರವರೆಗೂ ಇವೇ ಎಲ್ಲ ಇವರ ಹೇಳ್ತಾರಲ್ಲ ಹೂರಣಗಳನ್ನ ಅವರು ಬಿಡಿಸಿಟ್ಟಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಈ ತನಕ ವಿವರಿಸಿದ್ದಾರೆ. ವಿಶೇಷವಾಗಿ ಏಜೆಂಟ್ರಿಂದ ಒಂದು 50 ಲಕ್ಷ ರೂಪಾಯಿ ಬಂದಿದೆ. ಅಲ್ಲಿ ಶಂಕರ್ ತಳವಾರ್ ಅವರು ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ಇನ್ನೋವಾ ಕಾರು, ಅಲ್ಲಿ ಇನ್ನೋವಾ ಕ್ರಿಸ್ಟಾ ಕಾರು. ಹಾಗೆ ವಾಣಿ ಅವರ ಮನೆ 1.5 ಕೋಟಿ ರೂಪಾಯಿ ಏನ್ ಹೇಳ್ತದೆ ಅನ್ನೋ ರೀತಿಯಲ್ಲಿ ಇಡಿ ಅವರು ಅಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ವೀಕ್ಷಕರೇ, 2010-11ರಲ್ಲಿ ಒಂದು ಪೇಮೆಂಟ್ ಆಗ್ತದೆ. ಯೂಶಲಿ ಭೂಮಿ ಅಕ್ವಿಸಿಷನ್ ಆದ್ಮೇಲೆ ಅವ್ರಿಗೆ ಪರಿಹಾರ ಅಂತ ಕೊಡ್ತಾರೆ. 2010-11ರಲ್ಲಿ ಪರಿಹಾರ ಆಲ್ರೆಡಿ ಅವ್ರು ತಗೊಂಡಿರ್ತಾರೆ. ಮತ್ತೆ ಅದೇ ಭೂಮಿಗೆ, ಈ ಎಕ್ಸ್ ಭೂಮಿಗೆ ಪರಿಹಾರ ತಗೊಂಡಿದ್ದಾರೆ. ಮತ್ತೆ ಎಕ್ಸ್ ಭೂಮಿಗೆ 2021-22ರಲ್ಲಿ ಮತ್ತೆ ಆ ಡೂಪ್ಲಿಕೇಟ್ ದಾಖಲೆಗಳನ್ನ ರೆಡಿ ಮಾಡಿ ಡಬಲ್ ಪೇಮೆಂಟ್ ಅನ್ನ ತಗೊಂಡಿದ್ದಾರೆ. ಇಲ್ಲಿ ಕೇಂದ್ರದ ಅಂದ್ರೆ KIDB ಕೇಂದ್ರ ಕಚೇರಿಯವರ ಮೌನ ಕೂಡ ಇಲ್ಲಿ ಆಟ ಆಡಿದೆ. 100% ಅದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಇದೊಂದು ಸಿಬ್ಬಂದಿ ಇಲ್ಲಿ ಡಬಲ್ ಪೇಮೆಂಟ್ ಬಗ್ಗೆ ಏನಾದ್ರೂ ಕೇಳಿದ್ರೆ ಧಾರವಾಡದಲ್ಲಿ ಕಡತ ನೀಡಲ್ಲ ಅಂತ ಹೇಳಿ ಬಸವರಾಜ್ ಕೊರವರ್ ಅವರ ಅಹವಾಲು. ನಂತರ ಅಲ್ಲಿ ವಿನೋದ್ ಗುಡಿಸಾರಿಗಾರ್ ಅಂತಿದ್ದಾರೆ. ಅವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಔಟ್ಸೋರ್ಸ್ ಎಂಪ್ಲಾಯಿ ಈಗ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ಕೂಡ ನಿಮ್ಗೆ ಕದಲಿಸೋದಾಗಿಲ್ಲ ಅಂತಂದ್ರೆ ಇದೆಂತ ದುರಂತ ಅನ್ನೋ ಅರ್ಥದಲ್ಲಿ ಬಸವರಾಜ್ ಕೊರವರ್ ಅವರು ಹೇಳ್ತಾರೆ. ದಯಾನಂದ್ ಭಂಡಾರಿ ಅವರು ಇಷ್ಟೆಲ್ಲ ಉಲ್ಲೇಖ ಮಾಡಿ ನಂತರ ಈಡಿನಿಂದ ಚಾರ್ಜ್ ಶೀಟ್ ಆಗಿದ್ರು ಕೂಡ ಇನ್ನೊಂದು ಕಡೆ ಅವರು ಮತ್ತೆ ಒಂದೇ ಹುದ್ದಿನಲ್ಲಿ ಲಾಭದಾಯಕ ಹುದ್ದಿನಲ್ಲೇ ಇದ್ದಾರೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ಈಗ ಆರೋಪಿಗಳನ್ನ ಕಚೇರಿ ಮ್ಯಾನೇಜರ್ ಕೂಡಿಸಿ ಒಂದು ರೀತಿಯಿಂದ ಅಕ್ರಮ ಅಂದ್ರೆ ಈಗ ಯಾರ್ಯಾರು ಭಾಗಿಯಾಗಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಇದ್ದಾರ ಅವರನ್ನ ಎದುರು ಕೂಡಿಸ್ಕೊಂಡು ಇಲ್ಲಿ ಅನ್ನೋರು ಆ ಮ್ಯಾನೇಜರ್ ಅವರು ಮಾತನಾಡ್ತಿದ್ದು ನಾವು ಉಲ್ಲೇಖ ಮಾಡಿದ್ವಿ, ತೋರಿಸಿದ್ವಿ ಅಂತ ಹೇಳಿ ಅವರ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ರಿಕವರಿ 2010-11 ಪೇಮೆಂಟ್ ಆಯ್ತು. ಮತ್ತೆ ನೀವು ಈಗೇನ್ ಡಬಲ್ ಪೇಮೆಂಟ್ ಆಯ್ತಲ್ಲ, ರಿಕವರಿ ಸೂಟ್ ಎಲ್ಲಾಗಿದೆ, ಹಾಗೆ ಯಾರ ಕಡೆಯಿಂದನೂ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಇದುವರೆಗೆ ಎಲ್ಲಿ ತನಿಖೆ ಆಗಿದೆ? 4 ವರ್ಷ 3 ವರ್ಷ ಆದ್ರೂ ತನಿಖೆ ಮುಗಿಯಲ್ವಾ? ಇದೆಂತ ತನಿಖೆ? ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಗರುಡ ಕೂಡ ಆಗ್ರಹಿಸ್ತದೆ. ಹಗರಣದ ಹಣದಿಂದ ಇಲ್ಲಿ ಕೆಲವೊಬ್ಬರು ಏಜೆಂಟ್ರು ಹೊಸವಾಳ, ರಾಮಾಪುರ, ಹೆಗ್ಗೇರಿ ಇತರ ಗ್ರಾಮಗಳಲ್ಲಿ ಭೂಸಿ ಅಂದ್ರೆ ಈಗ ಮತ್ತೆ ಅಕ್ವಿಸಿಷನ್ ಆಗಿದ್ದಾವೆ, ಅಲ್ಲಿ ಜಮೀನ್ ತಗೊಂಡಿದ್ದಾರೆ, ಮತ್ತೆ ಏಜೆಂಟ್ಗಿರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಲೂ ಕೂಡ ಓಡಾಡ್ತಾ ಇದ್ದಾರೆ. ಅದಕ್ಕೆ ಈಗಿರೋ ಪ್ರೆಸೆಂಟ್ ನೌಕರರ ಸಹಕಾರ ಇದೆ ಅಂತ ಹೇಳಿ ಅಲಿಗೇಷನ್ ಮಾಡ್ತಾರೆ. ಇಲ್ಲಿ 19.5 ಕೋಟಿ ಭಾಗಿಯಾದವರ ಮೇಲೆ ಇಲಾಖಾ ಕ್ರಮ ಏನು? ಇಲ್ಲಿ ಮಹೇಶ್ ಅವರು ತುಂಬಾ ಮೌನಿಯಾಗಿದ್ದಾರೆ, ಮೌನಿ ಬಾಬಾ ಆಗಿದ್ದಾರೆ ಅನ್ನೋ ಅರ್ಥದಲ್ಲಿ ಕೋಪಗೊಂಡಿದ್ದಾರೆ ಬಸವರಾಜ್ ಕೊರವರು. ವೀಕ್ಷಕರೇ, A1 ಅಂತೂ A1 ಗಿರಾಕಿ ಅಂತ ಹೇಳ್ಬೋದು VD ಸಜ್ಜನ್ ಅವರು. ಹಾಗೆ A2 ಮಹದೇವಪ್ಪ ಶಿಂಗ್ ಅಂದ್ರೆ CID ನಲ್ಲಿ ಏನು ಉಲ್ಲೇಖ ಆಗಿದ್ರು ಅವರೆಲ್ಲ ಬಂದಿದ್ದಾರೆ. ಇನ್ನೊಂದಿಷ್ಟು ಮಂದಿ ಹೇಳಿದ್ದಾರೆ ಉದ್ದನೆ ಬಾಲ ಇದೆ, ಬೇಡ. ಈಗ ಇಲ್ಲಿ ಇಷ್ಟೇ ಹೇಳ್ಬೋದು ನಾವು. ವಿನೋದ್ ಗುಡಿಸಾಗರ್ ಅಂತ ಹೇಳಿ ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದಾರೆ, ಅಕ್ಯೂಸ್ ನಂಬರ್ 19 ಅವರಿದ್ದಾರೆ. ಜೊತೆಗೆ ದಯಾನಂದ್ ಭಂಡಾರಿ 29, ವಾಣಿ ನಿಂಗಪ್ಪ ಅವರು A28 ಆಗಿದ್ದಾರೆ. ಜೊತೆಗೆ ಇಲ್ಲಿ ಶ್ರೀನಿವಾಸ್ ಅಂತ ಹೇಳಿ ಅವರು A30 ಅಂದ್ರೆ ವಾಣಿ ಅವರ ರೈಟ್ ಹ್ಯಾಂಡ್. ಇನ್ನು ಸುಮಾರು ಜನ ಇದ್ದಾರೆ. ಕೆಲವೊಬ್ರು ಅನುಮಾನದ ಮೇಲೆ ಬಂದಿದ್ದಾರೆ, ಕೆಲವೊಬ್ರು ಪಕ್ಕ ಅದರಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ಉಲ್ಲೇಖ ಮಾಡಿದ್ದಾರೆ, ನೀವು ನೋಡಬಹುದು ಸ್ಕ್ರೀನ್ ನಲ್ಲಿ. ವೀಕ್ಷಕರೇ, ಈ ರೀತಿ ಹೇಳ್ದ ಇನ್ನೊಂದು RTGS ಅಮೌಂಟ್ ಬೆನಿಫಿಷಿಯರಿ ಯಾರಿದ್ದಾರೆ ಅಂದ್ರೆ ಸೂರಜ್ ಗೌಡ ಅಂತ ಹೇಳಿ ಇಲ್ಲಿ 2,84,62,500 ರೂಪಾಯಿ. ಯಾಕಂದ್ರೆ ಇಲ್ಲಿ ಎಷ್ಟು ಆಗ್ಬಿಟ್ಟಿದಾವ ಡಿಜಿಟ್ಸ್ ಅಂತಂದ್ರೆ ಬಹಳ ಕನ್ಫ್ಯೂಷನ್. ಟೋಟಲ್ 19,19,46,717.
ಸೂರಜ್ ಗೌಡ 2,84,62,500. ಬಸವರಾಜ್ ಹಬ್ಸೂರು 1,14,13,265. ಅನಿಲ್ ಯಲ್ಲಪ್ಪ ಹಿರೇಕರೂರು ಅಂತ ಹೇಳಿ ಇಲ್ಲಿ 2,81,87,500. ಮತ್ತೆ ಅವ್ರದೇ ಅನಿಲ್ ಯಲ್ಲಪ್ಪ ಹಿರೇಕರೂರು ಅಂತ ಹೇಳಿ 2,79,12,500. ಸೀತಾ ಪಾಟೀಲ್ ಅಂತ ಹೇಳಿ 5,22,60,000. ಮೆಹಬೂಬ್ ಸುಬಾನಿ ಶಿರೂರ್ ಅಂತ ಹೇಳಿ 64, ಇವ್ರದೇ ಸ್ವಲ್ಪ ಸಣ್ಣದ ಅನಿಸ್ತದೆ, 64,50,000 ರೂಪಾಯಿ. ಹಾಗೆ ಮಲ್ಲಯ್ಯ ಗಂಗಯ್ಯ ಇಲ್ಲಿ ಸಂಬಾಲ್ ಮಠ ಅಂತ ಹೇಳಿ 3,77,60,952. RTGS ಬೆನಿಫಿಷಿಯರಿ ಅಂತೇಳಿ ಇಡಿ ಅವರು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ A30 ಶ್ರೀನಿವಾಸ್ ಅವರು ಇದಾರಲ್ಲ, ಅವ್ರು ಹೇಳ್ತಾರೆ ನನಗೆ ವಾಣಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಓರಲ್, ಅವರ ಆಣತಿಯಂತೆ ನಾನು ಒಂದಿಷ್ಟು 1-1.5 ಕೋಟಿ ರೂಪಾಯಿ ಪ್ರಸಾದವನ್ನ ಮುಟ್ಟಿಸಿದ್ದೇನೆ ಅನ್ನೋ ಅರ್ಥದಲ್ಲಿ. ದಯಾನಂದ್ ಭಂಡಾರಿ ಅವರಿಗೆ 50 ಲಕ್ಷ ಪ್ಲಸ್ ಒಂದು ಇನ್ನೋವಾ ಕ್ರಿಸ್ಟ. ಎದಕ್ಕೆ ಅಂದ್ರೆ ಓರ್ಲುಕ್ ಅಂದ್ರೆ ಕಂಡಿಲ್ಲ ಅನ್ನೋ ಅರ್ಥದಲ್ಲಿ ಹಿಂಗ್ ಮಾಡಕ್ಕೆ. 27/5/2024 ಹಾಗೆ 28/5/2024 ಹಿಂಗಾಗಿದೆ ಅಂತ ಹೇಳಿ ಅವ್ರು ಬರ್ದಿದ್ದಾರೆ. ಜೊತೆಗೆ ಅಂಡರ್ ಸೆಕ್ಷನ್ 50 PML ಅಂದ್ರೆ ಈಗ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಅಲ್ಲಿ 2000 ಈ ರೀತಿ ಆಗಿದೆ 50 ಲಕ್ಷ ಅಂತ ಹೇಳಿ. ಜೊತೆಗೆ ಸರ್ಚ್ ಅಂಡರ್ ಸೆಕ್ಷನ್ 17 ಆಫ್ PMLA 2002ಗೆ ಇನ್ನೋವಾ ಕ್ರಿಸ್ಟಾ ಕಂಡಿದೆ. ಆ ಕ್ರಿಸ್ಟಾ ಗಾಡಿಯ ನಂಬರ್ K01 MR 9486 ಅಂತ ಹೇಳಿ. ಅಪ್ಪಣ್ಣ ಅಂತೆ, ಅಪ್ಪಣ್ಣ ಇಲ್ಲ, ಯಾರೇ ಇಲ್ಲ, ಬೆಪ್ಪಣ್ಣ ಇಲ್ಲ, ಇನ್ಶೂರೆನ್ಸ್ ಭಂಡಾರಿಯವರೇ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಡೈರೆಕ್ಟ್ ಆಗಿ ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಅಸೋಸಿಯೇಟೆಡ್ ವಿತ್ ಶೆಡ್ಯೂಲ್ಸ್ ಅಂತ ತೋರಿಸಿದ್ದಾರೆ. ನೀವು ನೋಡ್ಬೋದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂದ್ರೆ ನಿಮ್ಗೆ ಈಗ 50 ಲಕ್ಷ ಪ್ಲಸ್ ಇನ್ನೋವಾ ಕ್ರಿಸ್ಟಾ K01 MR 9486 ಅಂತ ಹೇಳಿದ್ದಾರೆ. ಇಲ್ಲಿ ಭೂ ಪರಿಹಾರ ಅವ್ಯವಹಾರ ಮರಳಿ ಪಡೆದಿದ್ದು ಹೆಂಗೆ 19 ಕೋಟಿ ರೂಪಾಯಿ. ಇಲ್ಲಿ ಭೋಜೇಗೌಡರು ಕೂಡ ವಿಧಾನ ಪರಿಷತ್ನಲ್ಲಿ ಲಾಸ್ಟ್ ಟೈಮ್ ಹೇಳಿದ್ರು. ಇಲ್ಲಿ MB ಪಾಟೀಲ್ರು ಅದಕ್ಕೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದು ಯಾವಾಗ ತಿರುಗಿ 2ನೇ ಅಧಿವೇಶನಕ್ಕೆ ಅವ್ರು ಬಂದ್ರು. ಈಗ ಮುಂದೆ ಯಾಕಂದ್ರೆ ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳಿ ಕೆಲವೊಬ್ರು ಅಲ್ಲಿ ಹೋಗ್ತಾ ಇದ್ದಾರೆ ಅಂತೆ, ಏನಾಗುತ್ತೆ ನೋಡಿ. ಜೊತೆಗೆ ಈಗ ಈ ಪ್ರೆಸ್ ಮೀಟ್ ನಲ್ಲಿ ಬಸವರಾಜ್ ಅವರವ್ರಿಗೆ ಏನ್ ಹೇಳ್ತಾರೆ ಕೇಳ್ತಾ, ಈ ಮುಂಚೆ ದಯಾನಂದ್ ಭಂಡಾರಿ ಅವರು ಏನ್ ಹೇಳಿದ್ರು, ಈಗ ಏನಾಗ್ತಾ ಇದೆ ನಮೋ ನಮ. 2 ಸಾರಿ ಪೇಮೆಂಟ್ ಆಯಿತು, 3 ಸಾರಿ ಪೇಮೆಂಟ್ ರಾಂಗ್ ಪರ್ಸನಿಗೆ ಪೇಮೆಂಟ್ ಆಯಿತು ಅಂತ ಹೇಳಿ ತಮಗೆ ಧಾರವಾಡದಲ್ಲಿ ಎಲ್ಲ ಭೂ ಸ್ವಾಧೀನ ಕಚೇರಿನಲ್ಲಿ ಬಂದಿದೆ ಅಂತ ಹೇಳ್ತೀನಿ. ಅದರ ಬಗ್ಗೆ COD ತನಿಖೆ ನಡೀತಾ ಇದೆ. ಅವರು ಆರೋಪ ಪಟ್ಟಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಕಚೇರಿಯಲ್ಲಿಯೂ ಕೂಡ ಸ್ವಲ್ಪ ಅದನ್ನು ವೆರಿಫೈ ಮಾಡಬೇಕು ಅಂತೇಳಿ ಹೇಳಿದ್ದಕ್ಕೆ ಅಲ್ಲೂ ಕೂಡ ಒಂದು ಜುಡಿಷಿಯಲ್ ಎನ್ಕ್ವೈರಿ ನಡೀತಾ ಇದೆ ನಿವೃತ್ತ ನ್ಯಾಯಾಧೀಶರುಗಳಿಂದ. ಅಲ್ಲಿ ಕೂಡ ಒಂದು ತನಿಖೆ ನಡೀತಾ ಇದೆ. ಏನಾಗ್ತವೆ ಇಲ್ಲಿ ಅಂತಂದರೆ, ಕೇಂದ್ರ ಕಚೇರಿನಲ್ಲಿ ಈಗ ಪೇಪರ್ನಲ್ಲಿ ಅಮೌಂಟನ್ನು ಫಸ್ಟು ರಿಲೀಸ್ ಮಾಡ್ತಾರೆ. ಅದು 2018ನಲ್ಲೇ ಆಗುತ್ತೆ, 2018ನಲ್ಲಿ ಆಗುತ್ತೆ. ಇದು ರಿಲೀಸ್ ಆಗಿರೋದು ಯಾವಾಗ 2022ನಲ್ಲಿ ಆಯಿತು. ಆ ಸಂದರ್ಭದಲ್ಲಿ ನಾನು ಕರ್ತವ್ಯ ನಿರ್ವಹಿಸಿಲ್ಲ ಆಯಿತು. ಹಾಗಾಗಿ ಅಂದರೆ ಏನು ಅರ್ಥ ಅಂತಂದರೆ, ಪೇಪರಲ್ಲಿ ಅಂದರೆ ಏನು ಮಾಡ್ತಾರೆ ಅಂತಂದರೆ, 100 ಎಕರೆ ಜಾಗ ಅಕ್ವಿಷನ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಬಜೆಟ್ ಅಂತ ಒಂದು ಮಾಡ್ತಾರೆ. ಟೋಟಲ್ ಕಂಪೆನ್ಸೇಷನ್ ಎಷ್ಟು ಅಂತೇಳಿ ಕಂಪೆನ್ಸೇಷನ್ ಮಾಡ್ತಾರೆ. ಅದಾದಮೇಲೆ ಆ ಬಜೆಟ್ ಒಳಗಡೆಗೆ ಇದು ಇದೆಯೋ ಇಲ್ಲವೋ ಅನ್ನೋದನ್ನು ವೆರಿಫೈ ಮಾಡಿ ಅದನ್ನು ರಿಲೀಸ್ ಮಾಡೋದು ಕೇಂದ್ರ ಕಚೇರಿಯ ಇದು. ಕ್ವಾಸಿ ಜುಡಿಷಿಯಲ್ ಅಥಾರಿಟಿಯಾಗಿ SLAO ಅವರು ಯಾರಿಗೆ ಕಾಂಪೆನ್ಸೇಷನ್ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದನ್ನು ಅವರು ಅಥಾರಿಟಿ. ಯಾರಿಗೂ ಕೂಡ ಡಬಲ್ ಪೇಮೆಂಟ್ ಆಗಿದೆ ಅಂತಂದರೆ ಅದನ್ನು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿರುವಂತಹ SLAOಗೆ ಸಂಬಂಧಪಟ್ಟದ್ದಾಗಿರ್ತೀವಿ ಹೊರತಾಗಿ ಮೇಲ್ಗಡೆ ಯಾರಿಗೂ ಕೂಡ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇರುವುದಿಲ್ಲ. ಅಂದ್ರೆ ಸ್ಪೆಷಲ್ ರಿಸರ್ವ್ ಗಮನಕ್ಕೆ ಇರಲ್ಲ. ಪೇಮೆಂಟ್ ಆಗೋದು ಏನಂತಂದ್ರೆ ಅವರು RTGS ಮಾಡ್ತಾರೆ. ಅದು ಏನಾಗ್ತವೆ ಅಂತಂದ್ರೆ, ಇವರು ಇಲ್ಲಿ RTGS ಮಾಡಿ ಅಕೌಂಟ್ ಸೆಕ್ಷನ್ಗೆ ಹೋಗ್ತವೆ. ಅಕೌಂಟ್ ಸೆಕ್ಷನ್ನಲ್ಲಿ ಏನಾಗ್ತವೆ ಅಂತಂದರೆ, ಇವರು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿರೋದ್ರಿಂದ ಅದರಲ್ಲಿ ಯಾರಿಗೆ ಕೊಡಬೇಕು, ಎಷ್ಟು ಪರಿಹಾರ ಕೊಡಬೇಕು, ಯಾವ ಭೂಮಿ ಕೊಡಬೇಕು ಅಂತೇಳಿ SLAO ತೀರ್ಮಾನ ಮಾಡಿರೋದ್ರಿಂದ ಅಕೌಂಟ್ ಸೆಕ್ಷನ್ ಅವರು ಯಾರು ಕೂಡ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಅಲ್ಲ. ಅವರು ಕೊಡುವಂತಹ ಏನು ಅಮೌಂಟನ್ನು ಇವರು RTGS ಮಾಡಿದಾರೋ
ಅದನ್ನು ರಿಲೀಸ್ ಮಾಡೋ ಕೆಲಸವನ್ನು ಮಾತ್ರ ನಮ್ಮ ಅಕೌಂಟ್ ಸೆಕ್ಷನ್ ಮಾಡುತ್ತೆ. ಅದು ಸ್ಪೆಷಲ್ ಡಿ ಸಿ ಅಂಡರಲ್ಲಿ ಬರೋದಿಲ್ಲ. ಸ್ಪೆಷಲ್ ಡಿ ಸಿ ಅಂಡರಲ್ಲಿ ಬರೋದು ಕೇವಲ ಭೂ ಸ್ವಾಧೀನ ಪಡಿಸ್ಕೊಂಡಿರುವಂತಹ ಜಮೀನುಗಳಿಗೆ ಅಮೌಂಟನ್ನು ಟೋಟಲ್ ಆಗಿ ಇಷ್ಟು ಬಜೆಟನ್ನು ಮಾಡುವಂತಹ ಕೆಲಸ ಮಾತ್ರ ಏನು ಮಾಡ್ತಾರೆ, ಸ್ಪೆಷಲ್ ಡಿ ಸಿ ಮಾಡ್ತಾರೆ. ಅದನ್ನು ಕೂಡ ಯಾರ ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ ಅಂತಂದರೆ CEO ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ. ಸರ್, ಈಗ 60 ಕೋಟಿ ವ್ಯವಹಾರ ಅಲ್ಲ, ಅದನ್ನು ಈ ಮಾಧ್ಯಮದವರು ನೀವು ಹೇಳಿದ್ದೀರಿ. ಅಲ್ಲ ಸರ್, ಯಾವುದೇ ಎನ್ಕ್ವೈರಿನಲ್ಲಿ ಅದು ಬಂದಿದೆ ಅಂತ ಅರ್ಥ ಅಲ್ಲ. ಮಾಧ್ಯಮದಲ್ಲಿ ಇಲ್ಲಿ ಧಾರವಾಡದಲ್ಲಿ ಅದನ್ನು ಹೇಳಿದ್ದಾರೆ. ಆರೋಪಗಳು ನೋಡಿ, ಈಗ ಮಾಧ್ಯಮದಲ್ಲಿ ಅಥವಾ ಜನರ ಮಧ್ಯದಲ್ಲಿ ಆರೋಪಗಳು ಎಲ್ಲರ ಮೇಲೂ ಬರ್ತವೆ. ಯಾಕಂದ್ರೆ ದೊಡ್ಡದು, ಯಾಕಂದ್ರೆ ಅದು ಮೊತ್ತ ದೊಡ್ಡದು. ಏನು ಕೇಂದ್ರ ಕಚೇರಿನಲ್ಲೆಲ್ಲ ಇನ್ವಾಲ್ವ್ ಆಗಿರಬೇಕು ಅಂತ ಹೇಳಿ ಆರೋಪ ಮಾಡೋದು ಸಹಜ. ಆದರೆ ಪೇಪರ್ ಹೇಳಬೇಕಲ್ಲ, ಅದಕ್ಕೆ ಏನು ದಾಖಲೆಗಳು ಹೇಳಬೇಕಲ್ಲ. ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಆಗಿರುವಂತ ಆಗಿದ್ದಾರೆ, ಅವರನ್ನ ಪೇಪರ್ಗಳ ಮೇಲೆ ಇರುವ ದಾಖಲೆಗಳ ಆಧಾರದ ಮೇಲೆ ಅವ್ರ ಮೇಲೆ ಮಾಡಿದ್ದಾರೆ. ಇನ್ನು ಉಳಿದಂತೆ ಮೊನ್ನೆ 60 ಎಕರೆದೇನು 60 ಕೋಟಿದೇನು ಆರೋಪ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಎನ್ಕ್ವೈರಿ ನಡೀತಾ ಇದೆ. ಕಂಪ್ಲೀಟ್ ಆಗಿ ಆ ಹಂತದಲ್ಲಿ ಯಾವ್ಯಾವ ಒಟ್ಟಾರೆ ನಮ್ಮಲ್ಲಿ ಧಾರವಾಡದಲ್ಲಿ ಎಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇತ್ತು, ಆ ಇಂಡಸ್ಟ್ರಿಯಲ್ ಏರಿಯಾ ಇರುವಂಥದ್ರಲ್ಲಿ ಪೇಮೆಂಟ್ಗಳು ಆ ಅವಧಿನಲ್ಲಿ ಎಷ್ಟಾಗಿದ್ದಾವೆ ಅದನ್ನು ಕಂಪ್ಲೀಟ್ ಆದ ಟ್ರಾನ್ಸಾಕ್ಷನ್ಗಳನ್ನು ಪಟ್ಟಿ ತಗೊಂಡು CEO ಅವರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅವರೇ ಆದೇಶ ಮಾಡಿ ಒಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದಕ್ಕಿನ್ನೊಂದು ವಾರ 10 ದಿವಸ ಕಂಪ್ಲೀಟ್ ಮಾಡಬೇಕು. ಅದಾದ ಮೇಲೆ ತಾವು ಕೇಂದ್ರ ಕಚೇರಿಯನ್ನು ಸಂಪರ್ಕಿಸಿ. ಇವತ್ತು KIDB ಬಹುಕೋಟಿ ಹಗರಣ ಏನು ಡುಪ್ಲಿಕೇಟ್ ದಾಖಲೆಗಳನ್ನು ರೆಡಿ ಮಾಡಿ 2 ಸಾರಿ ಹಣ ಬಿಡುಗಡೆ ಮಾಡಿಸಿದರು. ಅದನ್ನು ಕುರಿತಾಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆಯ ಸದಸ್ಯರಾದಂಥ ಸುರೇಶ್ ಕೋರಿ ಅವರು ನಮ್ಮ ಜೊತೆ ಇದ್ದಾರೆ. KIDBಯಲ್ಲಿ 2021-22ರಲ್ಲಿ ನಾವು ಹಂತವಾಗಿ ಮೊದಲನೇ ಬಾರಿಗೆ 20 ಕೋಟಿ ಅಂದರೆ 19,99,00,000 ಹಗರಣ ಆಗಿದ್ರ ಬಗ್ಗೆ ನಾವು ಮಾಧ್ಯಮಗೋಷ್ಠಿಯನ್ನು ಮಾಡಿದ್ವಿ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ, ಮಿನಿಸ್ಟರ್ಗೂ, ಸಂಬಂಧಪಟ್ಟ ಇಲಾಖೆ ಎಲ್ಲರಿಗೂ ಕೂಡ ಪತ್ರಗಳನ್ನು ಬರೆಸಿದ್ವಿ ನಾವು. ಅದಾದ ಮೇಲೆ ಒಂದು ತಂಡ ಧಾರವಾಡಕ್ಕೆ ಬಂದು, ಹಿರಿಯ ಅಧಿಕಾರಿಗಳ ತಂಡ ಬಂದು ಧಾರವಾಡಕ್ಕೆ ಬಂದು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ರು ಅವರು. ಇದರಲ್ಲಿ 19 ಕೋಟಿ ನಾವೇನು ಕೊಟ್ಟಿದ್ವಿ ಅಷ್ಟು ಇಲ್ಲಿ ಡಬಲ್ ಪೇಮೆಂಟ್ ಆಗೈತಿ ಅಂತೇಳಿ ಕೊಟ್ಟಿದ್ರು. ಅದು ರಿಪೋರ್ಟ್ ಕಾಪಿ ಇಲ್ಲ ಐತಿ. ಅದಾದ ನಂತರ ನಾವು ಮತ್ತೆ ನಮ್ಮ ಕೆಲವೊಂದಿಷ್ಟು ದಾಖಲೆ ಅದು CID ಅದು ಬಹುಕೋಟಿ FIR ಆಯ್ತು. FIR ಆದಮೇಲೆ ಅದು ಬಹುಕೋಟಿ ಹಗರಣ ಆಗಿದ್ದರಿಂದ ಅದು CIDಗೆ ಹಸ್ತಾಂತರ ಆಯ್ತು. CIDಗೆ ಹೋದ ಮೇಲೆ CID ಅವರು ಅದನ್ನ ವಿಚಾರಣೆಗೆ ತೆಗೆದುಕೊಂಡ್ರು. ಅದು ವಿಚಾರಣೆ ನಡೀತು. ಅದರಲ್ಲಿ ಬಹಳಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರು ಅವರು. CID ಅವರು ಹಾಕಿರುವಂಥ ಚಾರ್ಜ್ ಶೀಟ್ ಅನ್ನು ತೆಗೆದುಕೊಂಡಾಗ CID ಅವರು ಸಹ ಸರಿಯಾಗಿ ಇದನ್ನ ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳಿ ನಾವು ಅಂದಿನ DGP CID DGP ಆದಂಥ ಇವತ್ತಿನ DGP ಆದ MA ಸಲೀಂ ಸಾಹೇಬರಿಗೆ ಒಂದು ದೂರನ್ನು ನೀಡಿದ್ವಿ ನಾವು ಹೋಗಿ. ಅವಾಗ ಆ ದೂರಿನ ಅನ್ವಯ ಅದನ್ನು ನಾನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದರು. ಆ ಒಂದು ದಾಖಲೆಯನ್ನು ಹಚ್ಚಿದ್ರು ಕೋರ್ಟಿಗೆ ಚಾರ್ಜ್ ಶೀಟಲ್ಲಿ. ಅದನ್ನು ನಾವು ತೆಗೆದುಕೊಂಡಾಗ ಅದರೊಳಗಡೆ ಸುಮಾರು ನಮಗೆ ಒಂದಿಷ್ಟು ದಾಖಲೆ ಅಂತ ಕೇಳಿದ್ರೆ ಒಂದು 50-60 ಕೋಟಿ ರೂಪಾಯಿಯಲ್ಲಿ ಡಬಲ್ ಪೇಮೆಂಟ್ ಆಗಿರುವಂಥ ದಾಖಲೆಗಳು ಆ ಚಾರ್ಜ್ ಶೀಟಲ್ಲೇ ನಮಗೆ ಸಿಕ್ಕು. ನಾವೇನು ಬೇರೆ ಕಡೆ ಹುಡುಕಕ್ಕೆ ಹೋಗಿರಲಿಲ್ಲ. ಲಾಸ್ಟ್ ಟೈಮು ಕೂಡ ಅದನ್ನು ಹೇಳಿದ್ದೀನಿ ನಾನು. ಅದನ್ನು ತೆಗೆದುಕೊಂಡು ನಾವೇನು ಮಾಡಿದ್ವಿ, ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಮತ್ತೆ MB ಪಾಟೀಲ್ರಿಗೆ ಇವತ್ತೇನು ಇಷ್ಟದಾವಲ್ಲ ಇವೆಲ್ಲ ಹಂತವಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ MB ಪಾಟೀಲ್ರನ್ನು ಸೇರಿಸ್ಕೊಂಡಂಗೆ ಎಲ್ಲರಿಗೂ ಬರೆದಂತಹ ಪತ್ರಗಳಿವೆಲ್ಲ. ಇವಷ್ಟು ಅವೇ ಇಲ್ಲೇನದಾವಲ್ಲ, ಇವಷ್ಟೂ ಅವರಿಗೆ ಹಂತವಾಗಿ ಬರೆದಂತಹ ಪತ್ರಗಳು. ಇವತ್ತುವರೆಗೂ ಕೂಡ ಬೇಜಾರದ ಸಂಗತಿ ಏನಂತ ಕೇಳಿದ್ರೆ, ಇವತ್ತಿಗೂ ಕೂಡ ಇದರ ಮೇಲೆ ಯಾವುದೇ ಒಂದು ಕ್ರಮವನ್ನ MB ಪಾಟೀಲ್ರು ಕಳೆದ ಬಾರಿ ಈ ಅಧಿವೇಶನದಲ್ಲಿ ಭೋಜೇಗೌಡರು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಭೋಜೇಗೌಡರು ಒಂದು ಪ್ರಶ್ನೆಯನ್ನು ಕೇಳಿದರು. ಅಂದ್ರೆ ಎಷ್ಟು ಹಗರಣ ಆಗೈತಿ, ಏನಾಗೈತಿ ಅನ್ನೋದ್ರ ಬಗ್ಗೆ ಸರಿಯಾಗಿ ತನಿಖೆ ಆಗಬೇಕು ಅಂತ ಕೇಳಿದಾಗ MB ಪಾಟೀಲ್ ಹೇಳಿದ್ರು 19,99,00,000 ರೂಪಾಯಿ ಹಗರಣ ಆಗಿರುವಂಥದ್ದು ನಮಗೆ ಮಾಹಿತಿ ಐತಿ. ನಾವು ಅದನ್ನ ರಿಕವರಿ ಮಾಡಕ್ಕೆ ಏನು ಮಾಡ್ತೀವಿ ಮತ್ತು ಅದ್ರ ಮೇಲೆ ಕ್ರಮ ತಗೋತೀವಿ ನಾವು ಆದಷ್ಟು ಜಲ್ದಿ ಅಂತ ಹೇಳಿದ್ರು. ಇಲ್ಲಿ ನೋಡ್ರಿ, ಅದು ಪತ್ರಿಕೆ ಒಳಗಡೆನೂ ಬಂದಿರ್ತದಲ್ಲ. ಆದ್ರೆ ಇವತ್ತಿನವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. KIDBಯಿಂದ ಒಂದೇ ಒಂದು ಕ್ರಮ ಯಾರ ಮೇಲೂ ತಗೊಂಡಿಲ್ಲ. ಒಂದು ರಿಕವರಿ ಸೂಟ್ ಕೂಡ ಫೈಲ್ ಮಾಡಿಲ್ಲ. ಇಷ್ಟು ಹಣನ
ನಾವು ವಾಪಸ್ ಪಡಿಬೇಕು ಅಂತ ಹೇಳಿ. ಎಷ್ಟು ಹಣ ಈಗ ಹೋಗೈತಲ್ಲ, ಈಗ ಇಡಿ ಅವರು ದಿನಾಂಕ 30/11/2023 ಇಡಿ ಅವರು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ನಾವು ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ, ಆಮೇಲೆ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ದೂರು ದಾಖಲಾದ ಮೇಲೆ ಪತ್ರಿಕೆಗಳಲ್ಲಿ ಬಂದದ್ದನ್ನು ತಗೊಂಡು ಅವ್ರು ಏನ್ ಮಾಡ್ತಾರೆ, ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ. ಆಮೇಲೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ, ನಾವೆಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅವರಿಗೆ. ಇಡಿ ಅವರು ಸುಮೋಟೋ ಕೇಸ್ ಫೈಲ್ ಮಾಡಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ಯಾರ. ಏನ್ ಇಡಿ ಅವರು ಚಾರ್ಜ್ ಶೀಟ್ ಫೈಲ್ ಮಾಡ್ಯಾರ, ಅದರೊಳಗಡೆ 39 ಜನರನ್ನ ಆರೋಪಿಗಳನ್ನಾಗಿ ಮಾಡ್ಯಾರ. ಅದರಲ್ಲಿ ವಿಶೇಷ ಏನಂತ ಕೇಳಿದ್ರೆ, ನಾವು ಯಾರ್ಯಾರ ಮೇಲೆ ಆರೋಪ ಮಾಡಿದ್ವಿ, ಅಧಿಕಾರಿಗಳು ಆಯ್ತು ಮತ್ತು ಏಜೆಂಟ್ ಆಯ್ತು, ಅವ್ರು ಎಲ್ಲರೂ ಕೂಡ ಆರೋಪಿಗಳದ. ಅದರ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, 2 ಜನ ಹಿರಿಯ KS ರ್ಯಾಂಕಿನ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು 2 ಜನ. ಒಂದು ಎನ್ ವಾಣಿ ಅಂತ ಹೇಳಿ ಹಣಕಾಸು ನಿಯಂತ್ರಣಾಧಿಕಾರಿ, ಇನ್ನೊಬ್ಬರು ದಯಾನಂದ್ ಭಂಡಾರಿ ಅಂತೇಳಿ ಸ್ಪೆಷಲ್ DC. ಈ ದಯಾನಂದ್ ಭಂಡಾರಿ ಅವರನ್ನ ತಾವೆಲ್ಲರೂ ಕೂಡ ಹೋಗಿ ಇಂಟರ್ವ್ಯೂ ಮಾಡಿದ್ರಿ, ನನಗೆ ನೆನಪೈತಿ. ಈ KIDB ಒಳಗಡೆ ಏನೀಗ 4,000ಕ್ಕೂ ಅಧಿಕ ಎಕರೆ ಭೂಮಿನ ಎಕ್ವೈರ್ ಮಾಡ್ಕೊಳ್ಳೋ ಮೊದಲೇ ಹಂತದಾಗ ಎಕ್ವೈರ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಫೈನಲ್ ಮೀಟಿಂಗ್ ಆಯ್ತು, ರೈತರದು, ಜಿಲ್ಲಾಧಿಕಾರಿಗಳದು ಮತ್ತು KIDB ಅಧಿಕಾರಿಗಳದು. ಅದರಲ್ಲಿ ದಯಾನಂದ್ ಭಂಡಾರಿ ಅವರು ಬಂದಿದ್ರು, ಸ್ಪೆಷಲ್ DC. ಆ ಮೀಟಿಂಗ್ ಒಳಗಡೆ ತಾವೆಲ್ಲರೂ ಹೋಗಿ ಪ್ರಶ್ನೆ ಮಾಡಿದ್ರೆ, ನಿಮ್ಮ ಮೇಲೆ ಆರೋಪ ಇದೆ ಮತ್ತೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದೆಲ್ಲ ಸುಳ್ಳು, ಎಲ್ಲವನ್ನೂ ನಿರ್ಧಾರ ತೆಗೆದುಕೊಳ್ಳುವಂತಹ ಅಧಿಕಾರ SLOಗಿದೆ, ನನಗಿಲ್ಲ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಇದ್ರಲ್ಲಿ ನಂದೇನೂ ಪಾತ್ರ ಇಲ್ಲ ಅಂತ ಹೇಳಿದ್ರು. ಇಡಿ ಅಧಿಕಾರಿಗಳು ದಯಾನಂದ್ ಭಂಡಾರಿ ಅವರನ್ನ ಮತ್ತೆ ಸ್ಪೆಷಲ್ ಹಣಕಾಸು ನಿಯಂತ್ರಣಾಧಿಕಾರಿ ಎನ್ ವಾಣಿ ಇವರನ್ನ ಆರೋಪಿಯನ್ನಾಗಿ ಮಾಡಿದ್ದಾರೆ. ಇಲ್ಲೇ ಎನ್ ವಾಣಿಯವರ ಮನೆಯೊಳಗಡೆ ಇಡಿ ದಾಳಿ ಆದಾಗ 1,50,00,000 ರೂಪಾಯಿ ಅವ್ರ ಮನೆಯೊಳಗಡೆ ಹಣ ಸೀಸ್ ಆಗಿತ್ತು. ಅವ್ರ ಮನೆಯೊಳಗಡೆ ಸೀಸ್ ಮಾಡಿದ್ರು, ಅವ್ರ ಮನೆಯೊಳಗೆ ಸಿಕ್ತ ಹಣ, ಕ್ಯಾಶ್ ಸಿಕ್ತಲ್ಲಿ. ಅದನ್ನು ಕೂಡ ಇದರಲ್ಲಿ ಕಾಣಿಸಿದ್ದಾರೆ ಇಡಿ ಅಧಿಕಾರಿಗಳು. ಅದನ್ನ ನಾನು ಹಿಂದೆ ಹಚ್ಚಿಕೊಟ್ಟೇನೆ ನಿಮ್ಗೆ. ಅದಲ್ದೇನ ದಯಾನಂದ ಭಂಡಾರಿ ಅವ್ರ ಮೇಲೆ ಏನಪ್ಪ ಆರೋಪ ಅಂತ ಕೇಳಿದ್ರೆ, ದಯಾನಂದ ಭಂಡಾರಿ ಅವರು ಸಂಬಂಧಪಟ್ಟ ಹಾಗೆ ಅಂದ್ರೆ ಮೌಖಿಕವಾಗಿ ಆದೇಶವನ್ನು ಮಾಡಿದ್ದಾರೆ ಅವರು. ಇಲ್ಲಿ ಏನಾಗೈತಿ, ಇದ್ರೊಳಗಡೆ ಈ ಒಂದು ಪ್ರಾಜೆಕ್ಟ್ಗಂತ ಇಟ್ಟಂತ ಹಣ, ಈಗ KIDB ಒಂದು ನಮಗೆ ಬೇಲೂರದ ಒಂದು ಪ್ರಾಜೆಕ್ಟ್ ಐತಿ, ಆ ಪ್ರಾಜೆಕ್ಟಿಗೆ ಒಂದು 2,000 ಕೋಟಿ ರೂಪಾಯಿ ಅದಕ್ಕೆ ನಿಗದಿ ಮಾಡಿಟ್ಟಿದ್ರೆ, 2,000 ಕೋಟಿ ರೂಪಾಯಿ ಆ ಭೂಮಿ ಅಷ್ಟು ಸರ್ವೆ ನಂಬರ್ ಅದಾವೋ ಆ ಎಲ್ಲಾ ರೈತರಿಗೂ ಬಿಡುಗಡೆ ಆಗಬೇಕು. ಎಕ್ಸಸ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಯಾರಾದ್ರೂ ಕೋರ್ಟಿಗೆ ಹೋಗಿ ನಮ್ಗೆ ಇದು ಹಿಂಗೈತಿ, ಇದಕ್ಕೆ ನಾವು ಹೆಚ್ಚಿಗೆ ಹಣ ನಮಗೆ ಕೊಡಬೇಕು, ರಸ್ತೆಗೆ ಹತ್ತೈತಿ ಆದತೈತಿ ಅಂತ ಹೋದಾಗ ಕೋರ್ಟ್ ಆದೇಶ ಮಾಡಿದಾಗ ಹೆಚ್ಚಿಗೆ ಹಣ ಕೊಡಬೇಕಾಗತ್ತೆ ಇವ್ರಿಗೆ. ಇವ್ರು ಪೂರ್ವವಾಗಿ ನಿಯೋಜಿತ ಮಾಡಿರ್ತಾರೆ ಇಷ್ಟು ಹಣ ಇದಕ್ಕಂತೆ ಪ್ರಾಜೆಕ್ಟಿಗೆ. ಇಲ್ಲೇನಾಗೈತಿ, ಅವ್ರ ಪಾತ್ರ ಎಲ್ಲಿ ಬರ್ತೈತೆ ಅಂತ ಕೇಳಿದ್ರೆ, ಇಲ್ಲಿ ಹಣ ಖಾಲಿ ಆಗತ್ತೆ. ಇಲ್ಲೇ ಏರ್ಪೋರ್ಟ್ಗೆ ಮತ್ತು IITಗೆ ಏನು ಹಣ ಭೂಮಿ ಹೋಗಿತ್ತು, ಅಲ್ಲೇ ಆ ಪ್ರಾಜೆಕ್ಟಿಗೆ ನಿಗದಿ ಮಾಡಿದಂತ ಹಣ ಖಾಲಿ ಆದಾಗ ಸ್ಪೆಷಲ್ DC ಅವ್ರ ಕೆಲಸ ಅವಾಗ ಬರ್ತೈತಿ. ಇವರು ಸ್ಪೆಷಲ್ DC ಅವರಿಗೆ ಪತ್ರ ಬರೆದು ಕೇಳ್ತಾರ, ನಮಗೆ ನೀವು ಈ ಹಣ ಖಾಲಿ ಆಗೈತಿ ಕೊಡ್ಬೇಕಂತೇಳಿ. ಅಲ್ಲಿ ಹಣಕಾಸು ನಿಯಂತ್ರಣಾಧಿಕಾರಿ ಮತ್ತು ಸ್ಪೆಷಲ್ DC ಇಬ್ರು ಇನ್ವಾಲ್ವ್ ಆಗಿ ಎಕ್ಸಸ್ ಅದೇನು ಯಾವ ಪ್ರಾಜೆಕ್ಟಿಗೆ ಹಣ ಬೇಕಿತ್ತಲ್ಲ, ಬೇರೆ ಕಡೆಯಿಂದ ಬೆಳಗಾವ್ ಒಳಗಡೆ ಏನು ಏರ್ಪೋರ್ಟ್ಗೆ, ಬೆಳಗಾವ್ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಅಂತೇಳಿ ಏನು ಹೋಗಿತ್ತು, ಅಲ್ಲಿಂದ ಹಣ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಏನ್ ಡಬಲ್ ಪೇಮೆಂಟ್ ಮಾಡಕ ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ಏನು ಡಬಲ್ ಪೇಮೆಂಟ್ ಮಾಡ್ಯಾರ ಅಂತವರಿಗೆ ಆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಇದನ್ನ ನಾವು ಅವಾಗೂ ಕೂಡ ಆರೋಪ ಮಾಡಿದ್ವಿ. ಅವರ ಮೇಲೆ ಇವತ್ತಿಗೂ ಕೂಡ ಆ ಅಧಿಕಾರಿಗಳ ಮೇಲೆ 3 ಜನರನ್ನ ಹೆಸರು ಹಾಕ್ಯಾರ. ಒಬ್ಬೊಬ್ರು ಅದರಲ್ಲಿ ರಿಟೈರ್ಡ್ ಆಗ್ಯಾರ. ಒಂದು ವಾಣಿ ನಿಂಗಪ್ಪ, ಅವರು ಹಣಕಾಸು ನಿಯಂತ್ರಣ ಅಧಿಕಾರಿ. ಇವತ್ತು ಅವರು ಬೃಹತ್ ಬೆಂಗಳೂರು ಪಾಲಿಕೆಯಲ್ಲೂ ಎಲ್ಲೂ ಅದಾರ. ಇವತ್ತು ಅವ್ರು ಟ್ರಾನ್ಸ್ಫರ್ ಆಗಿ ಹೋಗ್ಯಾರ. ಇನ್ನೊಬ್ಬರು ದಯಾನಂದ ಭಂಡಾರಿ. ಮೂರನೇವರು ಎಲ್ ಶ್ರೀನಿವಾಸ್ ಅಂತ ಹೇಳಿ ಈ 3 ಜನರನ್ನ ಇದರಲ್ಲಿ ಆರೋಪಿತರನ್ನಾಗಿ ಮಾಡ್ಯಾರ. ದಯಾನಂದ ಭಂಡಾರಿ ಅವರು ತಮ್ಮ ಗಮನಕ್ಕಿರಲಿ, 7 ವರ್ಷ ಆಯ್ತು KIDB ಸ್ಪೆಷಲ್ DC ಆಗಿ ಮುಖ್ಯ ಕಚೇರಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. 7 ವರ್ಷ ಆಯ್ತು. ನಾವು 3 ಬಾರಿ MB ಪಾಟೀಲ್ರಿಗೆ ಪತ್ರ ಬರ್ದೇವಿ. ಅದಕ್ಕಿಂತ ಹಿಂದೆ ನಿರಾಣಿ ಅವರು ಇದ್ರು, ಅವರಿಗೆ ಪತ್ರ ಬರ್ದೇವಿ, ಮುಖ್ಯಮಂತ್ರಿಗಳು ಬರ್ದೇವಿ, ಮುಖ್ಯ ಕಾರ್ಯದರ್ಶಿಗಳಿಗೆ ಬರ್ದೇವಿ,
KIDBಯ ಕಾರ್ಯದರ್ಶಿಗಳಿಗೆ ಬರ್ದೇವಿ, KIDBಯ CEO ಪತ್ರ ಬರ್ದೇವಿ, ನೇರವಾಗಿ ಭೇಟಿಯಾಗಿ ಹೋಗಿ ಕೊಟ್ಟೇವಿ ನಾವು. ಅದರಲ್ಲೂ ಕೂಡ ಆರೋಪ ಮಾಡೀವಿ ಇವ್ರು ನೇರವಾಗಿ ಇದರಲ್ಲಿ ಭಾಗಿಯಾಗ್ಯಾರ ಅಂತೇಳಿ. ಅವ್ರ ಮೇಲೆ ಸಣ್ಣದೇ ಒಂದು ಇವತ್ತಿನವರೆಗೂ ಕೂಡ ಎನ್ಕ್ವೈರಿ ಕೂಡ ಮಾಡಿಲ್ಲ. ಸಣ್ಣದೊಂದು ಎನ್ಕ್ವೈರಿ ಕೂಡ ಈ ಹಿರಿಯ ಅಧಿಕಾರಿಗಳು ಯಾರು ಇದ್ರೊಳಗಡೆ ಭಾಗಿಯಾಗಾರ ಇವ್ರ ಮೇಲೆ ಸಣ್ಣದೊಂದು ಎನ್ಕ್ವೈರಿ ಕೂಡ ಇವತ್ತಿಗೂ ಮಾಡಿಲ್ಲ. ಸೊ ಹೀಗಾಗಿ ಇವರಿಗೆ ಸರ್ಕಾರದ ಹಣ ಇದು ಸರ್ಕಾರದ ಬೊಕ್ಕಸದ ಹಣ ಇದು. KIDB ಸರ್ಕಾರದವರು ಕೊಡ್ತಾರ. ಸರ್ಕಾರ ಪ್ಯಾರಲಲ್ ಆಗಿ ಒಂದು ಬಿಳಿ ಆನೆ ಅದು KIDB ಅಂತ ಕೇಳಿದ್ರೆ ನಾನು ಅವಾಗಲೂ ಹೇಳಿನಿ, ಈಗೂ ಹೇಳ್ತೀನಿ ನಾನು. ಈ KIDB, ಮೂಡಾ, KHB ಇವೆಲ್ಲ ಏನಿದಾವಲ್ಲ ಅಂತ ಕೇಳಿದ್ರೆ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ಕೋಸ್ಕರ ಸಾಕಿರುವಂತ ಬಿಳಿ ಆನೆ ಇದು. ಸರ್ಕಾರದ ಹಣ, ನಮ್ಮ ಟ್ಯಾಕ್ಸಿನ ಹಣ. ಈ ಹಣ ಏನು 72 ಕೋಟಿ ರೂಪಾಯಿ ಇವತ್ತು ಇಡಿ ಹೇಳ್ತಾರೆ. ನಾವು 84 ಕೋಟಿ ಅಂತೇಳಿ ಆರೋಪ ಮಾಡಿ 84 ಕೋಟಿ ಅಂತ ಆರೋಪ ಮಾಡಿ ನಾವು ಬರೀ ಸುಮ್ಮನೆ ಆರೋಪ ಮಾಡಿಲ್ಲ. ಅವರೇ ಯಾರನ್ನು ಕೇಳಿದ್ರೆ ಮೊದಲನೇ ಸಾರಿ ಏನು ಬಂದು ರಿಪೋರ್ಟ್ ಕೊಡ್ತಾರಲ್ಲ ಈ ಅಧಿಕಾರಿಗಳು, 9 ಜನ ಅಧಿಕಾರಿಗಳ ತಂಡ ಮೊದಲನೇ ಸಾರಿ ಬಂದು ಏನು ರಿಪೋರ್ಟ್ ಕೊಡ್ತಾರ, ಅದರ ಒಳಗಡೆ ವಿಶೇಷ ಏನಂತ ಕೇಳಿದ್ರೆ ಈ ಎನ್ ವಾಣಿ ಅಂತ ಏನದಾರಲ್ಲ ಹಣಕಾಸು ನಿಯಂತ್ರಣಾಧಿಕಾರಿ, ಅವರು ಕೂಡ ಆ ರಿಪೋರ್ಟ್ ಒಳಗಡೆ ಸಹಿ ಮಾಡಿ ಹೋಗ್ತಾರೆ. ಕಳ್ಳರ ಕೈಯಾಗ ಇವರು ಒಂದು ರಿಪೋರ್ಟ್ ತಯಾರು ಮಾಡಕ್ ಕೊಡ್ತಾರೆ. ಅವರು ಇಷ್ಟು ಕೋಟಿ ಆಗೈತೆ ಅಂತ ಗೊತ್ತಿದ್ದು ಅದ್ರೊಳಗೆ ಬರೀತಾರ, ಇಲ್ಲಿ ಕೆಲವೊಂದಿಷ್ಟು ಫೈಲ್ಗಳು ಮಿಸ್ ಆಗ್ಯಾವು, ಫೈಲ್ಗಳು ನಮ್ಮನ್ನು ಒದಗಿಸಿಲ್ಲ, ಕೊಟ್ಟಿಲ್ಲ ನಮಗವರು. ಈಗ ಆ ಫೈಲ್ಗಳು ಎಲ್ಲಿ ಹೋಗ್ಯಾವ ಅಂತ ಹೇಳಿ ಅದ್ರ ಮೇಲೆ ಎನ್ಕ್ವೈರಿ ಮಾಡೋರು ಯಾರು? ಫೈಲ್ಗಳು ಕಳೆದು ಹೋಗಿದ್ರೆ ಅದನ್ನು ಹುಡುಕ್ತಾರ, ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕಾ? ಅವ್ರು ಸ್ವತಃ ಅವರ ಬರೀತಾರ. ಈ ಕಚೇರಿ ಒಳಗಡೆ ಕೆಲಸ ಮಾಡುತ್ತಿರುವಂತಹ 2021, 22 ಹಗರಣದ ಸಮಯದಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ, P1 ಇಂದ ಹಿಡಿದು ಉನ್ನತ ಅಧಿಕಾರಿಗಳವರೆಗೂ ಎಲ್ಲರ ಮೇಲೂ ಕೂಡ FIR ದಾಖಲಾಗಬೇಕು, ತನಿಖೆ ಆಗಬೇಕು ಅಂತೇಳಿ ಅವರು ಬರೀತಾರ. ಆದ್ರೂ ಕೂಡ ಇವತ್ತವರೆಗೂ ಆಗಿಲ್ಲ. ಇವತ್ತಿಗೂ ಕೂಡ 72 ಕೋಟಿ ಅಂದ್ರೆ 72 ಕೋಟಿ 50 ಲಕ್ಷದ ಮೇಲೆ ಇಡಿ ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಏನ್ ಮಾಡ್ಯಾರ. ಆ 72 ಕೋಟಿ ರಿಕವರಿ ಸೂಟ್ ಇವತ್ತಿಗೂ ಫೈಲ್ ಆಗಿಲ್ಲ. ಆ ಹಣ ತೆಗೆದು ನಾವು ತಗೊಂಡ್ ಬರಬೇಕು, ನಾವು ಇದಕ್ಕೆ ಅಂತೇಳಿ ಮಂಡಳಿಗೆ ತರಬೇಕು ಅಂತೇಳಿ ಇವತ್ತಿಗೂ ಕೂಡ ಒಂದು ರಿಕವರಿ ಸೂಟ್ ಫೈಲ್ ಮಾಡಿಲ್ಲ ಇವ್ರ ಕರ್ಮಕ್ಕೆ. ಮತ್ತೆ ಹೇಳ್ತಾರೆ ಮಂತ್ರಿಗಳು, ಇಲ್ಲ ನಾವು ನಮ್ಮಲ್ಲಿ ಏನು ಡಬಲ್ ಪೇಮೆಂಟ್ ಆಗೈತಿ ನಮ್ಮ ಗಮನಕ್ಕೆ ಐತಿ, ಅದನ್ನ ನಾವು ಶೀಘ್ರವಾಗಿ ತನಿಖೆಯನ್ನು ಮಾಡ್ತೀವಿ ಅಂತೇಳಿ. ಯಾವಾಗ ತನಿಖೆ ಮಾಡೋರು? ಇದಾಗಿರುವಂತಹ ಮೇಜರ್ ಸಮಸ್ಯೆ ಏನಂತ ಕೇಳಿದ್ರೆ, ನಮ್ಮ ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಒಬ್ರು ಕೂಡ ಇವತ್ತಿಗೂ ಕೂಡ ಇದ್ರ ಬಗ್ಗೆ ಒಂದು ಪ್ರಶ್ನೆ ಎತ್ತಿಲ್ಲ ವಿಧಾನಮಂಡಲ ಅಧಿವೇಶನದಲ್ಲಿ. ನಮ್ಮಲ್ಲಿ ಇಷ್ಟು ದೊಡ್ಡ ನಾವು 84 ಕೋಟಿ ಹಗರಣ, 84 ಕೋಟಿಗಿಂತಲೂ ಅಧಿಕವಾದಂತಹ ಇದೊಂದು ಹಗರಣ ಆಗೈತೆ ಅಂತ ಹೇಳಿ ನಾವು ಸುಮಾರು 2-3 ವರ್ಷದಿಂದ ಹೇಳ್ತಾ ಬಂದೀವಿ. ಇವತ್ತಿಗೂ ಸಹ ಒಬ್ಬರು ಜನಪ್ರತಿನಿಧಿ ವಿಧಾನಮಂಡಲ ಅಧಿವೇಶನದಲ್ಲಿ ಕೇಳಿಲ್ಲ, ಏನಾಯ್ತು ಸಾಹೇಬ್ರ, ಅದು ರಿಕವರಿ ಮಾಡಕ್ಕೆ ಏನು ಮಾಡಿರಿ, ಏನು ಕ್ರಮ ತೆಗೆದುಕೊಂಡಿರಿ, ಹಿರಿಯ ಅಧಿಕಾರಿಗಳು ಭಾಗಿಯಾಗ್ಯಾರ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿರಿ, ಯಾರು ಕೂಡ ಇವತ್ತಿಗೂ ಕೇಳಿಲ್ಲ. ಇದು ಬಹಳ ನೋವಿನ ಸಂಗತಿ. ಅದಲ್ಲದೆ ಇದರೊಳಗಡೆ ಈ ಅಶ್ಫಾಕ್ ದುಂಡಸಿ ಆರೋಪಿ ನಂಬರ್ 1 ಮೊನ್ನೆ ಈಗ ಬಿಡುಗಡೆಯಾಗಿ ಬಂದಾನ. ಆರೋಪಿ ನಂಬರ್ 2 ಏನೋ ಇದ್ದಾನ, ರವಿ ಕುರುಬೆಟ್ಟ, ಕಲ್ಲಪ್ಪ ಅಂತ ಹೇಳಿ ಒಬ್ಬ ಸಿಗೇಹಳ್ಳಿ, ಕಲ್ಲಪ್ಪ ಸಿಗೇಹಳ್ಳಿ, ಆಮೇಲೆ ರಾಜು ಹೆಬ್ಬಳ್ಳಿ ಅವ್ರ ಹೆಂಡತಿ ಹೆಸರಲ್ಲಿ. ಈ 4 ಜನರ ಈ ಆಸ್ತಿಗಳು, ಈ ಒಂದು ಅಕ್ರಮ ಆದ ಮೇಲೆ ಖರೀದಿ ಹಿಡಿದಿರುವಂತಹ ಆಸ್ತಿಗಳು 23 ಸ್ಥಿರ ಆಸ್ತಿಗಳನ್ನು ಖರೀದಿ ಹಿಡಿದಾರೆ ಇವರು. ಇದು ನಾನು ಇಡಿ ಅವರೇ ಅದರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಸಬ್ಮಿಟ್ ಮಾಡ್ಯಾರ. 23 ಸ್ಥಿರ ಆಸ್ತಿಗಳನ್ನು ಹಿಡಿದಾರ. ಈ ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಪ್ರಕಾರ 9,55,31,000 ರೂಪಾಯಿ ಇದಾಗತ್ತೈತೆ ಅವ್ರದ್ದು. ಇವುಗಳನ್ನ ಆಲ್ರೆಡಿ ಅವರು ಫ್ರೀಸ್ ಮಾಡ್ಯಾರ. ಅಂದ್ರೆ ಸೇಲ್ ಮಾಡಕ್ಕೂ ಬರೋದಿಲ್ಲ, ಏನು ಮಾಡಕ್ ಬರೋದಿಲ್ಲ, ಹಂಗೆ ಮಾಡಿ ಇಟ್ಟಾರ ಈಗ ಅವರು. ಇದಲ್ದೇನೆ ಏನು ಈ ಹಗರಣದಲ್ಲಿ ಭಾಗಿಯಾದಂಥವ್ರು ಏನದಾರಲ್ಲ, ಇವರೆಲ್ಲರೂ ತಮ್ಮ ಸಂಬಂಧಿಕರ ಹೆಸರಲ್ಲಿ ಈಗ 4,000 ಕೋಟಿಗೆ 4,000 ಎಕರೆ ಸಲುವಾಗಿ ಏನೀಗ ಹಣ ಬಿಡುಗಡೆ ಆಗತ್ತೆ ಹಂತ ಹಂತವಾಗಿ. 2,000 ಚಿಲ್ಲರೆ ಎಕರೆಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಕತ್ತಾರೆ. ಈಗ ಆ ಹಣ ಏನು ಬಿಡುಗಡೆ ಮಾಡಕತ್ತಾರಲ್ಲ, ಅಲ್ಲಿ ಸಾಕಷ್ಟು ಈ ಹಣ ತಗೊಂಡು ಹೋಗಿ ಅಲ್ಲಿ ಸಾಕಷ್ಟು ಭೂಮಿಯನ್ನು ನಾನು ನನ್ನ ಸಂಬಂಧಿಕರ ಹೆಸರಲ್ಲೇ ಮಾಡೋದು. ಅಂಥದ್ರ ಮೇಲೆ ಕ್ರಮ ತಗೊಂಡು ಯಾರು ಈಗ ಈ ಅಕ್ರಮ ಆದಮೇಲೆ ಯಾರ್ಯಾರು ಈಗ ಒಂದು ನೋಟರೈಸ್ ಮಾಡಿ ಬಾಂಡ್ ಮಾಡೋದು, ಸಾಕಷ್ಟು ದಾಖಲೆಗಳು ಕೋರ್ಟ್ ಒಳಗಡೆ ಎಷ್ಟು ಅವರು ಈಗ ನೋಟ್ರಿ ಮಾಡ್ಕೊಂಡಿರ್ತಾರೆ. ಕೋರ್ಟ್ನಾಗ ಹೋಗಿ ಅದನ್ನ ಸೂಟ್ ಫೈಲ್ ಮಾಡ್ತಾರೆ. ಒಂದು ಸೂಟ್ ಫೈಲ್ ಮಾಡಿ ರೈತರ ಕಡೆಯಿಂದ ಒಂದೇನು ಹಾಕಿಸ್ತಾರೆ ಅಂತ ಕೇಳಿದ್ರೆ, ನಾವಿಲ್ಲ ಇಷ್ಟು ರೊಕ್ಕ ಇವ್ರ ಕಡೆ ತಗೊಂಡೇವಿ, ಬರ್ತಕ್ಕಂಥ KIDB ಇಂದ ಬರ್ತಕ್ಕಂಥ ಹಣ ಇವ್ರು ಬಿಡುಗಡೆ ಮಾಡ್ರಿ ಅಂತ ಹೇಳಿ KIDBಗೆ ಅಲ್ಲೇ ಒಂದು ಆರ್ಡರ್ ತಗೊಂತಾರೆ ಕೋರ್ಟ್ನಾಗ. KIDBಗೆ ಹೇಳ್ಬಿಡು, KIDB ಹೋಗ್ಕಸ್ ಅದು ಆರ್ಡರ್ ಕಾಪಿ ಹಚ್ಚಿ ಕೊಡ್ತಾರೆ. ಅಂದ್ರೆ ಯಾರು ಇಲ್ಲಿ ಹಣ ಹೊಡೆದ್ರು ಅದ ಹಣನ ಅವ್ರು ಬ್ಲ್ಯಾಕ್ ಇದ್ದದನ್ನು ವೈಟ್ ಮಾಡ್ಕೊಳಕತ್ತಾರ. ಆದ್ರೂ ಸಹ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಳಕತ್ತಿದೆ. ಅದಲ್ದೇನೆ ಈ IDBI ಬ್ಯಾಂಕ್ ಒಳಗಡೆ ಏನು ಡುಪ್ಲಿಕೇಟ್ ಖಾತೆಗಳನ್ನು ಮಾಡಿದ್ರಲ್ಲಿ ಇವರು, ಡುಪ್ಲಿಕೇಟ್ ಅಕೌಂಟ್ಗಳನ್ನು ಏನು ಮಾಡಿದ್ರು, ಆ ಡುಪ್ಲಿಕೇಟ್ ಅಕೌಂಟ್ಗಳಲ್ಲಿ
ಬಾಕಿ ಉಳಿದಿರುವಂತ ಹಣ 1,04,30,000 ಅಂದ್ರೆ ತೆಗೆದಿಲ್ಲ ಇವ್ರ ಇದನ್ನ ಹಣನ, ಅದರೊಳಗಡೆ ಬಾಕಿ ಉಳಿದೈತೆ ಹಂಗೆ ಡೂಪ್ಲಿಕೇಟ್ ಅಕೌಂಟ್ನಾಗ ಇವತ್ತಿಗೂ ಬಾಕಿ ಉಳಿದೈತೆ. ಅದನ್ನು ಕೂಡ ಇಡಿ ಅವರು ಅದನ್ನ ಮೋಸ್ಟ್ ಪ್ರಾಬಬ್ಲಿ ಫ್ರೀಸ್ ಮಾಡ್ತಾರೆ ಅದನ್ನ. ಆಮೇಲೆ ಏನು ವಿಡ್ರಾಲ್ ಮಾಡ್ತಾರಲ್ಲ 1,74,97,000 20 ಖಾತೆಗಳಿಂದ ವಿಡ್ರಾವಲ್ ಮಾಡ್ತಾರ. ಇದು 46 ಕೋಟಿಯಷ್ಟು ಹಣ. ಇದು TDS ಅಮೌಂಟ್ ಹೇಳತ್ತಿದ್ ನಿಮಗೀಗ 1,74,00,000. ಇದನ್ನ ಬಹಳ ಪತ್ರಿಕೆ ಒಳಗೆ ಮೊದಲು ಬರ್ದಿರಿದೀನಿ ನೀವು. ಇದು 20 ಖಾತೆಗಳಿಂದ 46 ಕೋಟಿಯಷ್ಟು ಕ್ಯಾಶ್ ವಿಡ್ರಾವಲ್ ಮಾಡಿದ್ದಾರೆ. ಒಂದು ವಾರಕ್ಕೆ 5 ಕೋಟಿ 4 ಕೋಟಿ ಅಂತೇಳಿ ಕ್ಯಾಶ್ ವಿಡ್ರಾವಲ್ ಮಾಡಿದ್ದಾರೆ. ಇಷ್ಟೆಲ್ಲ ದಾಖಲೆಗಳದಾವ. ಆಮೇಲೆ ಈ ಬೇರೆ ಬೇರೆ ಯೋಜನೆಗಳಿಗೆ ನಾನು ಹೇಳಿದೆ ನಿಮಗೆ, ಬೇರೆ ಬೇರೆ ಯೋಜನೆ ಬೆಳಗಾವಿ, ಬಿಜಾಪುರ ಕೈಗಾರಿಕಾ ಪ್ರದೇಶ, ಆಮೇಲೆ ಇಲ್ಲೆಲ್ಲ ಏನು ಬೇರೆ ಬೇರೆ ಯೋಜನೆಗಳಿಗೆ ಇಟ್ಟಂತ ಹಣ ಇತ್ತು, ಅಲ್ಲಿ ಏನು ಯೋಜನೆ ಮಾಡಿಟ್ಟಂತ ಹಣ ಇತ್ತು ಆ ಪ್ರಾಜೆಕ್ಟ್ಗಳಿಗೆ, ಆ ಹಣ ನೀನು ಟ್ರಾನ್ಸ್ಫರ್ ಮಾಡಿದ್ರು ಇವರೆಲ್ಲರೂ. ಇಲ್ಲಿವರೆಗೂ ನಾವು ಇಷ್ಟು ಬಾರಿನೂ ಹೋಗಿ ಇಷ್ಟ ಆಗೈತಿ, ಇಷ್ಟೆಲ್ಲ ಇದ್ರೊಳಗಡೆ ಗಫಲ ಆಗೈತಿ ಅಂತೇಳಿ ನಾವು ನೇರವಾಗಿ ಕಂಪ್ಲೇಂಟ್ ಕೊಟ್ಟೇವಿ, ಹೋಗಿ ಭೇಟಿಯಾಗೇವಿ, ರಿಕ್ವೆಸ್ಟ್ ಮಾಡೀವಿ, ಸರ್ ಇದ್ರ ಮೇಲೆ ನೀವು ಕ್ರಮ ತಗೊಳ್ರಿ ಅಂತೇಳಿ. ಅದು ಇಡಿಗೆ ಹೋಗಿದ್ದರಿಂದ ನಾವು ಕೋರ್ಟಿಗೆ ಹೋಗಕ್ಕೆ ಆಗಲಿಲ್ಲ. ಇಡಿಗೆ ಹೋಗಿದ್ದರಿಂದ ಕೋರ್ಟಿನ ಸಮಸ್ಯೆ ಏನಂತ ಕೇಳಿದ್ರೆ, ಈ ಹೋರಾಟ ಮಾಡೋರ ಕೋರ್ಟಿಗೆ ಹೋಗ್ಬೇಕು, ಕೋರ್ಟಿಗೆ ಹೋಗಿ ಕೋರ್ಟಿಂದ ನಾವು ಆದೇಶ ತಗೊಂಡು ಬರಬೇಕು, ಕೈಲಿ ದುಡ್ಡು ಖರ್ಚು ಮಾಡ್ಕೊಂಡು ಕೋರ್ಟಿಗೆ ಹೋಗಿ ಆದೇಶ ತಗೊಂಡು ಬರಬೇಕು. ಇಂಥದ್ದು ಹಿಂಗೆ ಆಗೈತಿ, ತಪ್ಪಾಗೈತಿ ಅಂತೇಳಿ ಬರೆದಾಗೂ ಕೂಡ ಸರ್ಕಾರದಿಂದ ಒಂದು ಏನು ಕ್ರಮ ಆಗೋದಿಲ್ಲ. ಹಿರಿಯ ಅಧಿಕಾರಿಗಳು ಸುಮ್ಮನೆ ಬಕ್ಕೊಂಡ್ರು. ನಮ್ಗೆ ಇದರ ಡೌಟ್ ಏನು ಬರಾಕತ್ತೈತೆ ಅಂತ ಕೇಳಿದ್ರೆ, ಈ 2 ಜನ ಹಿರಿಯ ಅಧಿಕಾರಿಗಳು ಇದರಲ್ಲಿ, ಇನ್ನೊಬ್ಬರು ಬಿಟ್ಬಿಟ್ರಿ ಅವ್ರು FDC ರ್ಯಾಂಕಿನ ಅಧಿಕಾರಿ, 2 ಜನ ಹಿರಿಯ ಅಧಿಕಾರಿಗಳು, ವಾಣಿ ಹಣಕಾಸು ನಿಯಂತ್ರಣ ಅಧಿಕಾರಿಗಳು, ಇವತ್ತು ನಾಳೆ DC ಆಗುವಂಥವ್ರು. ಆಮೇಲೆ ಸ್ಪೆಷಲ್ DC ದಯಾನಂದ ಭಂಡಾರಿ, ADC ರ್ಯಾಂಕಿನ ಅಧಿಕಾರಿ. ಇಂಥ ಉನ್ನತ ಅಧಿಕಾರಿಗಳು ಇದರೊಳಗೆ ಭಾಗಿಯಾದಾಗ ಮತ್ತು 7 ವರ್ಷದಿಂದ ಒಂದೇ ಕಚೇರಿ ಒಳಗಡೆ ಕೆಲಸ ಮಾಡ್ತಾರೆ ಅವರು ದಯಾನಂದ ಭಂಡಾರಿ ಅವರು. ಅದು MB ಪಾಟೀಲ್ ಅಕ್ಕಪಕ್ಕನೇ ಇರ್ತಾರೆ. ಅವರು ಸಾಕಷ್ಟು ಫೋಟೋಗಳದ ಕೊಡ್ತೀನಿ, ಅವ್ರ ಅಕ್ಕಪಕ್ಕನೇ ಇರ್ತಾರೆ. ಇಂಥವ್ರು ಭಾಗಿಯಾದಾಗ ಎಲ್ಲೋ ಒಂದ್ ಕಡೆ ಸಂಶಯ ವ್ಯಕ್ತ ಆಗೋದೇನು ಅಂತ ಕೇಳಿದ್ರೆ, ಇದರೊಳಗಡೆ ಸರ್ಕಾರದ ಇನ್ನೂ ಹಿರಿಯ ಅಧಿಕಾರಿಗಳು, ಸರ್ಕಾರದಲ್ಲಿರುವಂತವ್ರು ಭಾಗಿಯಾಗ್ಯಾರೇನೋ ಅಂತ ನಮ್ಗೆ ಇವತ್ತು ಕೂಡ ಡೌಟ್ ಆಗುತ್ತೆ. ಸೊ ನಮ್ಮ ಮನವಿ ಏನಂತ ಕೇಳಿದ್ರೆ, ಇದ್ರ ಮೇಲೆ ಒಂದು ತನಿಖೆ ಆಗಬೇಕು. ಯಾರ್ಯಾರು ಇದರೊಳಗಡೆ ಭಾಗಿಯಾಗ್ಯಾರ, ಯಾವ ಹಿರಿಯ ಅಧಿಕಾರಿಗಳು, ಇಡಿ ಅವ್ರು ಏನ್ ಮಾಡ್ತಾರೆ ಈಗ ಅಂತ ಕೇಳಿದ್ರೆ, ಅದು ಫೈನಾನ್ಷಿಯಲ್ ಅಫೆನ್ಸ್ ಆಗಿದ್ರಿಂದ ಈ ಡಾಕ್ಯುಮೆಂಟ್ ಪ್ರಕಾರ ಎಲ್ಲೆಲ್ಲಿ ಏನಾಗೈತಿ ಅದನ್ನೊಂದು ತಗೊಂಡ್ಕ ಚಾರ್ಜ್ ಶೀಟ್ ಹಾಕ್ತಾರೆ. ಹಣ ಸಿಕ್ಕರೆ ಅದನ್ನು ರಿಕವರಿ ಮಾಡ್ತಾರೆ. ಅವ್ರ ಆಸ್ತಿಗಳಿದ್ರೆ ಮುಟ್ಟುಗೋಲು ಹಾಕ್ತಾರೆ. ಅದನ್ನು ಮುಟ್ಟುಗೋಲು ಹಾಕಿ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಡ್ತಾರೆ. ಇದರೊಳಗಡೆ ಫರ್ಜುರಿ ದಾಖಲೆಗಳನ್ನು ಒಳಗೆ ಆಫೀಸ್ನಾಗ ಕುಂತ ತಯಾರು ಮಾಡೋದ್ರ ಬಗ್ಗೆ ತನಿಖೆ ಮಾಡೋರು ಯಾರು? ಮತ್ತಲ್ರ ಈ ಸರ್ಕಾರದ ಹಣ ವಾಪಸ್ ತಗೊಂಡು ಬರೋರು ಯಾರು? ನಮ್ಮ ರೊಕ್ಕಪ್ಪ ವಾಪಸ್ ತರೋರು ಯಾರು? ಅದನ್ನ ಈಗೇನು ಈ ಇದ್ರೊಳಗಡೆ ಈ ಹಗರಣದಾಗ ಭಾಗಿಯಾದಂಥವ್ರು ಏನದಾರಲ್ಲ ಈಗ ಆರೋಪಿಗಳು, ಡುಪ್ಲಿಕೇಟ್ ಕೊಟ್ಟಿ ದಾಖಲೆ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನ ರೆಡಿ ಮಾಡಿ ಏನು ಈ IDBI ಬ್ಯಾಂಕಿಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಕೊಟ್ಟಿ ಒಂದು ಅಕೌಂಟ್ಗಳನ್ನ ಮಾಡಿ ಏನು ಹಣ ತೆಗೆದ್ರಲ್ಲ, ನಿಮ್ಗೆಲ್ಲರೂ ಗೊತ್ತಿರಲಿ. ಇವರೇ ಮತ್ತೆ ಈಗ ಹೊರಗಡೆ ಬಂದ ಮೇಲೆ ಮುಂದುವರೆದು ಇದರೊಳಗಡೆ 4-5 ಜನ ಸುಮಾರು 40 ಎಕರೆ ಭೂಮಿಯನ್ನ ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ತಮ್ಮ ಹೆಸರಲ್ಲೇ ಈಗಾಗಲೇ ಭೂಮಿ ಮಾಡ್ಕೊಂಡಾರ. ಹೆಬ್ಬಳ್ಳಿ ಒಳಗಡೆ, ವನಹಳ್ಳಿ ಒಳಗಡೆ, ಆಮೇಲೆ ಇದು ಏನಂತ ಕೇಳಿದ್ರೆ ನಮ್ಮ ಕೌಲಗಿರಿ ಒಳಗಡೆ, ಅದರ ನಮ್ಮ ಲೋಕೂರ್ ಒಳಗಡೆ ಬಹಳ ಕಡೆ ಮಾಡ್ಯಾರ. ಜಿಲ್ಲಾಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಳ್ಬೇಕು ಇದನ್ನ. ಯಾಕಂತ ಕೇಳಿದ್ರೆ ಇದನ್ನ ಆಧಾರ್ ಕಾರ್ಡ್ ಪಟ್ಟಿ ಮಾಡೋದು ಮತ್ತು ಇದನ್ನ ಪಟ್ಟಿ ಮಾಡೋದು ಅಂತ ಕೇಳಿದ್ರೆ ಸಣ್ಣ ಅಪರಾಧ ಅಲ್ಲ. 40 ಎಕರೆ ಭೂಮಿ ಏನಾಗ್ಬಿಡ್ತದೆ, ಈಗ ಕೊಟ್ಟಿ ದಾಖಲೆ ಮಾಡಿ ಭೂಮಿ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಮಾಡ್ಕೊಂಡಾದ್ಮೇಲೆ ಏನಾಗ್ಬಿಡುತ್ತೆ, 6 ತಿಂಗಳು 8 ತಿಂಗಳು ಗೊತ್ತಾಗೋದಿಲ್ಲ. ಮಾಲಕರೆಲ್ಲೋ ಪೂರ್ಣ ಅಲ್ಲಿ ಇಲ್ಲೆಲ್ಲೋ ಇರ್ತಾರೆ, ಗೊತ್ತಾಗೋದಿಲ್ಲ ಒಬ್ಬರಿಗೆ. 6 ತಿಂಗಳಾದ್ಮೇಲೆ ಏನಾಗ್ಬಿಡ್ತದೆ, ಇವ್ರು ಏನು ಕ್ರಮ ತಗೊಳಕ್ಕಾಗೋದಿಲ್ಲ. ಸಿವಿಲ್ ಸೂಟ್ ಫೈಲ್ ಮಾಡ್ರಿ, ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರೆ. ಹೌದಲ್ರಿ ಬೇ? ಸಿವಿಲ್ ಸೂಟ್ ಫೈಲ್ ಮಾಡ್ರಿ, ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಇವ್ರ ಹೆಸರಲ್ಲಿ ಇರ್ತೈತೆ ಅದು. ಇವ್ರು ಏನೇನೋ ಟ್ರಾನ್ಸಾಕ್ಷನ್ ಮಾಡಿಬಿಡ್ತಾರೆ ಅದ್ರ ಮೇಲೆ. ಆಮೇಲೆ ಏನು ನಿರ್ವಹ ಇಲ್ಲದನ್ನ ಏನ್ ಮಾಡಿಬಿಡ್ತಾರೆ, ರೈತರು ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಂತ ಅನಿವಾರ್ಯ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಇದ್ರಿಗೆ ಎಚ್ಚೆತ್ಕೊಳ್ಬೇಕಾದವ್ರು ಯಾರು? ಈಗಾಗಲೇ DC ಅವ್ರ ಮುಂದೆ 2-3 ಕಂಪ್ಲೇಂಟ್ ಇದು ಪೆಂಡಿಂಗ್ ಅದಾವ. ನಾ ಮುಂದಿನ ದಿನ ಬರುವಂತ ಈ 1 ವಾರ 15 ದಿವಸದೊಳಗಡೆ ಇವೆಲ್ಲ ದಾಖಲೆಗಳನ್ನು ತಗೊಂಡು ಮುಂದೆ ಬರ್ತೀನಿ ನಾನು. ಇವ್ರು ಮಾಡ್ತಿರೋದನ್ನು ಇಲ್ಲೇನು ಕೊಟ್ಟಿ ದಾಖಲೆ ಮಾಡಿದ್ರು, ವಾಪಸ್ ಬಂದ ಮೇಲೆ KIDB ಒಳಗಡೆ ಅವ್ರು ಏನ್ ಮಾಡಿಬಿಟ್ರೆ ಕಮಿಷನ್ ಏಜೆಂಟ್ ಆಗ್ಯಾರ. ಇವತ್ತಿಗೂ ಕೂಡ ಒಂದು ವಿಡಿಯೋ ನಿಮ್ಗೆ ಕೊಟ್ಟಿದ್ದೆ ನಾನು, ನೀವು ಕೂಡ ಪ್ರಸಾರ ಮಾಡಿದ್ರಿ. ಇದರಲ್ಲಿ ಇರುವಂತ ಒಬ್ಬ ಆರೋಪಿ ಪಾಟೀಲ್ ಅನ್ನಂತವ ಹಿರಿಯ ಅಧಿಕಾರಿಗಳ ಮುಂದೆ ಕುಂತು ಕೆಲಸ ಮಾಡಿಸ್ತಾನಲ್ಲಿ KIDB ಒಳಗಡೆ ಹೋಗಿ. ಅದನ್ನ ತಾವು ಕೂಡ ಪ್ರಸಾರ ಮಾಡಿದ್ರಿ.
ನಮ್ಗೆ ಬೇಜಾರಾಗುತ್ತೆ. ಏನಂತ ಕೇಳಿದ್ರೆ ನಾವು ಇಷ್ಟು 4 ವರ್ಷದಿಂದ 3.5-4 ವರ್ಷದಿಂದ ಇದನ್ನ ಬಿಟ್ಟು ಬಿಡದಂಗೆ ಹೋರಾಟ ಮಾಡಕತ್ತೀವಿ. ನಾವು ₹1 ಕೂಡ ತಗೊಂಡು ಬಂದು ಸರ್ಕಾರಕ್ಕೆ ವಾಪಸ್ ಜಮಾ ಮಾಡ್ಕೊಳಕ್ ಆಗೋದಲ್ಲ ಈ ಸರ್ಕಾರದವ್ರಿಗೆ ಅನ್ನೋದು ಬಹಳ ಬೇಜಾರದ ಸಂಗತಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.